ವಿನಯ್ ಅವರಿಗೆ ವಿಶೇಷ ಅಡ್ವಾಂಟೇಜ್ ಕೊಟ್ಟರು ಬಿಗ್ ಬಾಸ್ ಅವರು. ಏನಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಥರ ಊಹೆ ಮಾಡಿದರೆ, ಅಂದರೆ ಯಾರ್ಯಾರ ಹೆಸರು ಬೇಕನ್ಸುತ್ತೋ ಅವ್ರ ಮನಸ್ಸಿಗೆ ಯಾರ ಹೆಸರು ತೊಗೋಬೇಕನ್ಸುತ್ತೋ ಅವ್ರ ಹೆಸರು ತೊಗೊಂಡ್ರೆ, ಆದರೆ ಇಲ್ಲಿ ಫೈನಲ್ ಆಗಿ ವಿನಯ್ ಅವರು ಯಾವ್ರ ಹೆಸರು ಹೇಳ್ತಾರೋ ಅವ್ರದ್ದೇ ಫೈನಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಇದ್ದಾರಲ್ವಾ, ಅವರು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ವಿನಯ್ ಅವರಿಗೆ. ಅಂದರೆ ಕನ್ಫೆಷನ್ ರೂಮಿಗೆ ಕರೆದ್ರಲ್ವಾ, ಕರೆದ್ಮೇಲೆ ಅಲ್ಲಿ ಒಬ್ಬೊಬ್ಬರ ಹೆಸರು, ಅಂದರೆ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಕ್ವಶನ್ ಕೇಳಿದಾಗ, ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ದಿನಸಿಗಳು ಬೇಕಂತಂದರೆ ಯಾರ ಒಂದು ಮೇಕಪ್ ಕಿಟ್ಟನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ, ಯಾರ ಹೆಸರು ಹೇಳ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಕೇಳಿದಾಗ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ, ಅಂದರೆ ಅವ್ರಿಗೆ ಯಾರ್ಯಾರ ಹೆಸರು ಬೇಕಾಗಿದ್ದನೋ ಅವ್ರವ್ರ ಹೆಸರು ಹೇಳಿದ್ರು, ಯಾರ್ದು ಹೇಳ್ಬೇಕು ಅನ್ಸುತ್ತೋ ಅವ್ರು ಹೇಳಿದರು. ಆದರೆ ಇಲ್ಲಿ ಕೊನೆಯದಾಗಿ ವಿನಯ್ ಅವ್ರು ಯಾರ ಹೆಸರು ಹೇಳ್ತಾರೋ ಅವ್ರ ಹೆಸರೇ ಫೈನಲ್ ಆಗಿತ್ತು. ಅಂದರೆ ಅವ್ರು ಮೇಕಪ್ ಕಿಟ್ ಕೊಡಲೇಬೇಕಾಗಿತ್ತಲ್ವ, ಇದು ಒಂದು ಅವರಿಗೆ ಇಟ್ಟರು. ಆಮೇಲೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪಾತ್ರೆಗಳನ್ನು ಯಾರು ತಿಕ್ಕಬೇಕಂತ ಹೇಳಿ ಎಲ್ಲರೂ ಕೂಡ ತನಿಷ್ ಅವರ ಹೆಸರು ಹೇಳಿದ್ರಲ್ವ, ಆದರೆ ವಿನಯ್ ಅವರು ವರ್ತೂರ್ ಸಂತೋಷ್ ಅವರ ಹೆಸರು ಹೇಳಿದರು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಹೆಣ್ಮಗಳ ವೇಷವನ್ನು ಹಾಕ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಂತ ಹೇಳಿ ಕೇಳಿದಾಗ ಎಲ್ಲರೂ ಕೂಡ ವಿನಯ್ ಅವ್ರ ಹೆಸರು ಹೇಳಿದರು. ವಿನಯ್ ಅವರು ಯಾರ ಹೆಸರು ಹೇಳಿದ್ರು ಅದು ಫೈನಲ್ ಆಯ್ತು ಅಂತಲೇ ಹೇಳ್ಬೋದು. ಅಂದರೆ ಇದು ಒಂದು ಅಡ್ವಾಂಟೇಜ್ ಅವ್ರಿಗೆ ಸಿಕ್ತಲ್ವಾ, ಯಾರಿಗೂ ಕೂಡ ಹೇಳಬೇಡ್ರಿ, ನಿಮಗೆ ಇಷ್ಟಪಟ್ಟಿರೋ ಒಂದು ಊಟ ಬರುತ್ತೆ ನಿಮ್ಗೆ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದರು. ಅವಾಗ ಇವ್ರಿಗೆ ಬೇಕಾಗಿರೋದನ್ನ ಗ್ರೀನ್ ಚಿಕನನ್ನು ಕೇಳಿದ್ರಲ್ವ, ಅವಾಗ ಬಿಗ್ ಬಾಸ್ ಅವರು ಈಗ ಹಬ್ಬ ಅಲ್ವಾ ಹಾಗಾಗಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಜಾಮೂನು ಕೊಟ್ಟರು. ಇವ್ರಿಗೂ ಜಾಮೂನು ಕೇಳಿದ್ರಲ್ಲ, ಹಾಗಾಗಿ ಜಾಮೂನು ಸಿಕ್ತು ಇವ್ರಿಗೆ. ಈ ಒಂದು ಅಡ್ವಾಂಟೇಜ್ ಇವರಿಗೆ ಮಾತ್ರ ಯಾಕೆ ಬಂತು ಅಂತ ಹೇಳಿ ನಿಮ್ಗೆ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ, ಅವರು ಸಕ್ಸಸ್ ಆಯ್ತು ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾರಿಗೂ ಕೂಡ ಹೇಳಬಾರ್ದು ಈ ಒಂದು ಅಡ್ವಾಂಟೇಜ್ ನಿಮಗೆ ಮಾತ್ರ ಇದೆ ಅನ್ನೋ ಒಂದು ಸೀಕ್ರೆಟ್ ಅನ್ನೋದು, ಅಂದರೆ ಈ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನೋಂಥರ ಅವ್ರು ಯಾರಿಗಾದ್ರೂ ಒಬ್ರಿಗೆ ಬರ್ತಿರ್ತದಲ್ವ, ಹಾಗಾಗಿ ಇವ್ರಿಗೂ ಬಂತು ಅಂತಲೇ ಹೇಳ್ಬೋದು ಈ ಒಂದು ಸೀಸನಲ್ಲಿ. ಸೊ ಕಾದ್ ನೋಡೋಣ ಇನ್ನು ಬೇರೆಯವ್ರಿಗೆ ಯಾವ್ಯಾವ ಥರ ಸೀಕ್ರೆಟ್ ಟಾಸ್ಕ್ಗಳನ್ನು ಕೊಡ್ತಾರೆ ಅಂತ ಹೇಳಿ. ಯಾಕಂತಂದರೆ ಪ್ರತಿ ಸೀಸನ್ಗಳಲ್ಲಿ ಕೂಡ ಇದೇ ಥರ ಸೀಕ್ರೆಟ್ ಟಾಸ್ಕ್ಗಳನ್ನ ಒಬ್ರಿಗಿಲ್ಲ ಒಬ್ರಿಗೆ ಕೊಡ್ತಾರೆ. ಆಮೇಲೆ ಮನೆ ಮಂದಿಗೆ ಎಲ್ರಿಗೂ ಕೊಡ್ತಾರೆ, ಆದರೆ ಒಬ್ರಿಗೆ ಗೊತ್ತಿರಲಾರ್ದಂಗೆ ಒಬ್ರಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕಾದ್ ನೋಡೋಣ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇನಿದೆ, ಏನೇನು ವಿಚಿತ್ರಗಳು ನಡೀತಾ ಹೋಗ್ತಾವ ಅಂತ ಹೇಳಿ. ಯಾಕಂತಂದರೆ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ಗೆಲ್ಬೇಕನ್ನೋ ಒಂದು ಛಲದಲ್ಲಿ ಇದ್ದಾರಲ್ವ, ಆಟವನ್ನು ಆಡ್ತಿದ್ದಾರೆ. ಈಗ ಬಿಗ್ ಬಾಸ್ ಅವರು ಏನೇ ಹೇಳಿದ್ರು ಕೂಡ ಅದನ್ನು ಪಾಲಿಸ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಪಾಲಿಸೋದಕ್ಕೆ ಬಂದಿದ್ದಾರಲ್ವ, ಹಾಗಾಗಿ ಈಗ ಬಿಗ್ ಬಾಸ್ ಅವರ ಹೇಳೋ ಮಾತನ್ನು ತುಂಬ ಕರೆಕ್ಟಾಗಿ ಕೇಳಿಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಕರೆಕ್ಟಾಗಿ ನಡ್ಕೊತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.